ಹಲಸಿನ ಹಣ್ಣಿನಲ್ಲಿ ಮಾಡಿದಂತಹ ಹಣ್ಣು ಇದು. ಇದೇ ಥರ ಮಾವಿನ ಹಣ್ಣು ಬಾಳೆಹಣ್ಣಲ್ಲೂ ಮಾಡ್ತೀವಿ, ಅದು ಸದ್ಯಕ್ಕೆ ಮುಗಿದೋಗಿದೆ. ಇದು ಬಾಳೆಹಣ್ಣನ್ನು ಒಣಗಿಸಿ ಮಾಡಿದ್ದು ಸುಖೇಣಿ ಅಂತ. ಅಂಜೂರ, ಫಿಗ್, ಬಾಳೆ ದಿಂಡು, ಇದು ಬೇಲದ ಹಣ್ಣು ಮತ್ತು ಬೆಲ್ಲದ ಜೊತೆಗೆ ರುಬ್ಬಿ ಮಾಡ್ತೀವಿ. ಇದು ನೆಲ್ಲಿಕಾಯಿ ಮತ್ತು ಬೆಲ್ಲ ರುಬ್ಬಿ ಮಾಡಿರೋದು. ಸಪೋಟ ಹಣ್ಣಿಂದೇ ಪುಡಿ ಇದು, ಹಾಗೇನೆ ತಿನ್ಬಹುದು. ಮತ್ತೆ ಮಿಲ್ಕ್ ಶೇಕ್ ಮಾಡ್ಬೋದು, ಪಾಯಸ ಮಾಡ್ಬೋದು. ಆಹಾರಕ್ಕೂ ಸಹ ಗೊಬ್ಬರಕ್ಕೂ ಸಹ ದೊಡ್ಡ ವ್ಯತ್ಯಾಸ ಇಲ್ಲ. ನಮಗೆ ಆಹಾರ ಅಲ್ಲದೆಲ್ಲವೂ ಸಹ ಸಸ್ಯಗಳಿಗೆ ಆಹಾರವೇ ಅಥವಾ ಇನ್ನೊಂದಷ್ಟು ಜೀವಿಗೆ ಆಹಾರವೇ. ಈ ವಿಚಾರವನ್ನ ತಿಳಿದರೆ ಆಗ ನಿಜವಾದ ಮೌಲ್ಯವರ್ಧನೆ ಆಗುತ್ತೆ. ಜೀವನದ ಮೌಲ್ಯವರ್ಧನೆ ಹೇಗಾಗಬೇಕು ಅಂದ್ರೆ, ಮೌಲ್ಯರಹಿತವಾದಂತಹ ದುಡ್ಡು ಅಥವಾ ದುಡ್ಡಿನ ಅವಶ್ಯಕತೆ ಕಮ್ಮಿ ಆಗುವ ಹಾಗೆ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ, ಯಾವುದೇ ಒಬ್ಬ ಕೃಷಿಕನಿಗೆ ಭೂಮಿ ಅವನಿಗೆ ಸಿಕ್ಕಿದಂತಹ ವಿಶೇಷ ಅವಕಾಶ ಅಥವಾ ವಿಶೇಷ ವರ ಅಂತ ತಿಳಿದು, ಕೃಷಿ ಭೂಮಿ ಉಳ್ಳವರು ಎಲ್ಲರೂ ಸಹ ಪ್ರತಿದಿನ ಅವರು ಬೆಳಗಿನಿಂದ ರಾತ್ರಿವರೆಗೆ ಉಪಯೋಗಿಸುವಂತಹ ವಸ್ತುಗಳನ್ನ ಎಲ್ಲ ಒಂದು ಪಟ್ಟಿ ಮಾಡಿ, ಆ ಪಟ್ಟಿಯಲ್ಲಿ ಎಷ್ಟನ್ನ ತಾನೇ ತನ್ನ ಭೂಮಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಗಮನಿಸಿದರೆ ಆಗ ಮೌಲ್ಯವರ್ಧನೆ ಪ್ರಾರಂಭವಾಗುತ್ತೆ. ಅವರವರಿಗೆ ಬೇಕಾದದನ್ನು ಅವರವರು ಬೆಳ್ಕೊಳ್ಳುವುದೇ ಇದೆ. ವಸ್ತುಗಳ ಮೌಲ್ಯವರ್ಧನೆ ಮಾಡುವುದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಮೌಲ್ಯವರ್ಧನೆ ಆಗಬೇಕು. ಮಕ್ಕಳನ್ನ ಸಂತೈಸಬೇಕು ಅಂತಾದ್ರೆ ಒಂದು ಚಾಕ್ಲೇಟ್ ಕೊಡಬೇಕು, ಇಲ್ಲದೇ ಇದ್ರೆ ಅವ್ರ ಕೈಗೆ ಮೊಬೈಲ್ ಕೊಡಬೇಕು. ಅವ್ರನ್ನ ಉಳಿದಂತೆ ನಾವು ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಒಂದು ದುಸ್ಥಿತಿಗೆ ಬಂದು ತಲುಪಿದ್ದೇವೆ. ಈಗ ನಿಮ್ಮ ಇಲ್ಲೇ ಬರುವಂತ ಸಾಕಷ್ಟು ವಸ್ತುಗಳನ್ನ ಬಳಸಿ ನೀವು ಸಾಕಷ್ಟು ವಸ್ತುಗಳನ್ನ ತಯಾರು ಮಾಡ್ತೀರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ತೋಟದಲ್ಲಿ ಬೆಳೆಯುವಂತಹ ಎಲ್ಲ ಹಣ್ಣುಗಳು ಕಳೆಗಳನ್ನ ಉಪಯೋಗಿಸಿ ಬಗೆ ಬಗೆಯಾಗಿ ಇಲ್ಲಿ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಇವೆಲ್ಲ ಚಾಕ್ಲೇಟು ಬಿಸ್ಕೆಟ್ಗೆ ಬದಲಿಯಾಗಿ ಒಣ ಹಣ್ಣುಗಳು ಅಂತಲೇ ಅನ್ಬೋದು. ಇದು ಹಲಸಿನ ಹಣ್ಣಿನಲ್ಲಿ ಮಾಡಿದಂತಹ ಹಣ್ಣು ಇದು. ಇದೇ ಥರ ಮಾವಿನ ಹಣ್ಣು ಬಾಳೆಹಣ್ಣಲ್ಲೂ ಮಾಡ್ತೀವಿ, ಅದು ಸದ್ಯಕ್ಕೆ ಮುಗಿದೋಗಿದೆ. ಇದು ಬಾಳೆಹಣ್ಣನ್ನು ಒಣಗಿಸಿ ಮಾಡಿದ್ದು ಸುಖೇಣಿ ಅಂತ. ಅಂಜೂರ, ಫಿಗ್, ಬಾಳೆ ದಿಂಡು, ಇದು ಬೇಲದ ಹಣ್ಣು ಮತ್ತು ಬೆಲ್ಲದ ಜೊತೆಗೆ ರುಬ್ಬಿ ಮಾಡ್ತೀವಿ. ಇದು ನೆಲ್ಲಿಕಾಯಿ ಮತ್ತು ಬೆಲ್ಲ ರುಬ್ಬಿ ಮಾಡಿರೋದು. ಸಪೋಟ ಹಣ್ಣಿಂದೇ ಪುಡಿ ಇದು, ಹಾಗೇನೆ ತಿನ್ಬಹುದು. ಮತ್ತೆ ಮಿಲ್ಕ್ ಶೇಕ್ ಮಾಡ್ಬೋದು, ಪಾಯಸ ಮಾಡ್ಬೋದು. ಸಪೋಟವನ್ನು ಮತ್ತೆ ಬೇರೆ ರೀತಿಯಲ್ಲೂ ಮಾಡ್ತೀವಿ. ಇದು ಸಪೋಟ ಮತ್ತು ಕೊಕ್ಕೋ ಹಾಕಿ ರುಬ್ಬಿದ್ದು, ಅಥವಾ ಸಪೋಟ ಮತ್ತು ಕಾಫಿ ಹಾಕಿ ರುಬ್ಬಿನೂ ಒಂದು ರುಚಿ ಮಾಡ್ತೀವಿ. ಇದು ಉಂಡೆ ಹಲಸು ಅಂತ, ಹಲಸಿನಲ್ಲಿ ಹುಳಿ ರುಚಿಯ ಒಂದು ಹಣ್ಣು ಬರುತ್ತೆ, ಅದರಲ್ಲಿ ಮಾಡಿದಂಥದ್ದು. ಜ್ಯೂಸು ಮಾಡ್ತೀವಿ, ಹೀಗೆ ಡ್ರೈ ಫ್ರೂಟು ಮಾಡ್ತೀವಿ. ಇವು ಭಾವನಾ ಹಿಪ್ಪಲಿ, ಭಾವನಾ ಶುಂಠಿ, ಹಾಗೆ ಲಿಂಬೆ ರಸದಲ್ಲಿ ಅದ್ದಿ ಬಿಟ್ಟು ಹಿಪ್ಪಲಿ, ಮೆಣಸು, ಅರಸಿನ, ಇದು ಅರಸಿನದಲ್ಲಿ ಮಾಡಿರೋದು, ಇದು ಶುಂಠಿಯಲ್ಲಿ ಮಾಡಿರೋದು, ಇದು ಚಳ್ಳೆ ಹಣ್ಣಲ್ಲಿ ಮಾಡಿರೋದು. ಆ ಥರ ಈಗ ಇದು ಕೂಡ ಬಾಯಲ್ಲಿ ಸ್ವಲ್ಪ ತುಂಬಾ ಹೊತ್ತು ನಿಧಾನಕ್ಕೆ ಚಪ್ಪರಿಸಿ ಮತ್ತೆ ಬೀಜ ಒಂಥರ ಬಾಯಿಪುರ ಅಂಟಂಟ್ ಆಗತ್ತಲ್ಲ, ಈ ಬೀಜದಿಂದನೇ ಆಗುತ್ತೆ. ಈಗ ಹೌದು ಆಗುತ್ತೆ. ಇದು ಅದೇ ಗುಣ ಬೀಜಕ್ಕೂ ಇದೆ, ಒಣಗಿಸಿದ ಹಣ್ಣಿಗೂ ಇದೆ. ಈ ಮುಂದಿನ ವಸ್ತುಗಳು ನೋಡೋಕ್ಕಿಂತ ಮೊದಲು ಸರ್, ಈ ಕೃಷಿ ಈಗ ರೈತ ಇಷ್ಟೆಲ್ಲಾ ವಸ್ತುಗಳು ಬೆಳೆದ್ರು ಕೂಡ ಅಲ್ಲಿ ಸ್ವಲ್ಪ ಅವನಿಗೆ ನಷ್ಟ ಆಗ್ತಾ ಇರೋದು ಕಾರಣನೇ ಅಂದ್ರೆ ಅದು ಬೆಳೆದಿದ್ದಷ್ಟು ನಾನು ಮಾರುಕಟ್ಟೆಗೆ ಹಾಕ್ತೀನಿ ಅಂದಾಗ ಅದು ನಷ್ಟ ಆಗ್ತಾ ಇದೆ. ಕೃಷಿ ಒಳಗ ಮೌಲ್ಯವರ್ಧನೆ, ಈಗ ಇದೆಲ್ಲ ನೀವು ಮಾಡಿದ್ದು ಮೌಲ್ಯವರ್ಧನೆ ಇದೆ, ಇದ್ರದ ಅವಶ್ಯಕತೆ ಎಷ್ಟಿದೆ ಮತ್ತೆ ಹೇಗ್ ಮಾಡ್ಬೇಕು ಕೃಷಿ? ಈ ರೀತಿ ಮೌಲ್ಯವರ್ಧನೆ ಮಾಡಿ ಮಾರೋದು ಇದು ಕೊನೆಯ ಹಂತ ಅಂತ ನನ್ನ ದೃಷ್ಟಿ. ಮೌಲ್ಯವರ್ಧನೆ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದ್ರೆ, ಪ್ರಕೃತಿಗೆ ಇರುವ ಮೌಲ್ಯವನ್ನ ಕೊಡುವುದೇ ನಿಜವಾದ ಮೌಲ್ಯವರ್ಧನೆ. ಅಂದ್ರೆ ಈಗಾಗಲೇ ನಾವು ಮಾತಾಡುವಾಗ
ಪ್ರತಿಯೊಂದು ಕಳೆಯಲ್ಲಿಯೂ ಸಹ ಬೆಳೆಯ ಗುಣ ಇದೆ. ಅದರನ್ನ ಬಗೆ ಬಗೆಯಾಗಿ ಬಳಸಲಿಕ್ಕೆ ನಮಗೆ ಸಾಧ್ಯ ಇದೆ. ಒಂದು ನಮ್ಮ ಆಹಾರವಾಗಿ, ಇಲ್ಲ ಅಂದ್ರೆ ನಮ್ಮ ಔಷಧಿಯಾಗಿ, ಅದಲ್ಲದೆ ಇದ್ರೆ ಮುಂದಿನ ಹಂತಕ್ಕೆ ನಮ್ಮ ಸಾಕು ಪ್ರಾಣಿಗಳ ಹಸುಗಳ ಆಹಾರವಾಗಿ, ಅದಲ್ಲದೆ ಹೋದ್ರೆ ಕೊನೆ ಪಕ್ಷದ ಗೊಬ್ಬರವಾಗಿ, ಬೇರೆ ಬೇರೆ ನಮ್ಮ ಬೆಳೆಗಳಿಗೆ ಆಹಾರವಾಗಿ. ಗೊಬ್ಬರವಾಗುವುದು ಅಂದ್ರೆ ನಮ್ಮ ಇತರ ಬೆಳೆಗಳಿಗೆ ಆಹಾರವಾಗುವುದು. ಆಹಾರಕ್ಕೂ ಸಹ ಗೊಬ್ಬರಕ್ಕೂ ಸಹ ದೊಡ್ಡ ವ್ಯತ್ಯಾಸ ಇಲ್ಲ. ನಮಗೆ ಆಹಾರ ಅಲ್ಲದೆಲ್ಲವೂ ಸಹ ಸಸ್ಯಗಳಿಗೆ ಆಹಾರವೇ, ಅಥವಾ ಇನ್ನೊಂದಷ್ಟು ಜೀವಿಗೆ ಆಹಾರವೇ. ಈ ವಿಚಾರವನ್ನ ತಿಳಿದ್ರೆ ಆಗ ನಿಜವಾದ ಮೌಲ್ಯವರ್ಧನೆ ಆಗುತ್ತೆ. ಹಾಗೆ ಮಾಡಿ ನಮ್ಮ ಜೀವನದ ಮೌಲ್ಯವರ್ಧನೆ ಹೇಗಾಗಬೇಕು ಅಂದ್ರೆ, ಮೌಲ್ಯರಹಿತವಾದಂತಹ ದುಡ್ಡು ಅಥವಾ ದುಡ್ಡಿನ ಅವಶ್ಯಕತೆ ಕಮ್ಮಿ ಆಗುವ ಹಾಗೆ ನಮ್ಮ ಜೀವನವನ್ನು ರೂಪಿಸಿಕೊಂಡ್ರೆ, ಯಾವುದೇ ಒಬ್ಬ ಕೃಷಿಕನಿಗೆ ಭೂಮಿ ಅವನಿಗೆ ಸಿಕ್ಕಿದಂತಹ ವಿಶೇಷ ಅವಕಾಶ ಅಥವಾ ವಿಶೇಷ ವರ ಅಂತ ತಿಳಿದು, ಕೃಷಿ ಭೂಮಿ ಉಳ್ಳವರು ಎಲ್ಲರೂ ಸಹ ಪ್ರತಿದಿನ ಅವರು ಬೆಳಗ್ಗಿನಿಂದ ರಾತ್ರಿವರೆಗೆ ಉಪಯೋಗಿಸುವಂತಹ ವಸ್ತುಗಳನ್ನ ಎಲ್ಲ ಒಂದು ಪಟ್ಟಿ ಮಾಡಿ, ಆ ಪಟ್ಟಿಯಲ್ಲಿ ಎಷ್ಟನ್ನ ತಾನೇ ತನ್ನ ಭೂಮಿಯಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಗಮನಿಸಿದರೆ ಆಗ ಮೌಲ್ಯವರ್ಧನೆ ಪ್ರಾರಂಭವಾಗುತ್ತೆ. ಅವನು ಕೊಂಡುಕೊಳ್ಳುವುದು ಕಮ್ಮಿಯಾಗಿ ಮಾರುವುದು ಸಹ ಕಮ್ಮಿ ಆಗುವುದೇ ನಿಜವಾದ ಮೌಲ್ಯವರ್ಧನೆ. ಮಾರಾಟ ಯಾವಾಗ ಮಾಡುವ ಅನಿವಾರ್ಯತೆ ಬಂತೋ ಆಗ ಕೊಳ್ಳುವವನ ಅನಿವಾರ್ಯತೆ ಮತ್ತು ಕೊಳ್ಳುವವನ ಅವಲಂಬನೆ ಸೃಷ್ಟಿಯಾಗುತ್ತೆ. ಈ ಅನಿವಾರ್ಯತೆಯನ್ನ ಅವಲಂಬನೆಯಿಂದ ಬಿಡುಗಡೆ ಪಡುವುದೇ ನಿಜವಾದ ಮೌಲ್ಯವರ್ಧನೆ. ಬೆಳಗಿನಿಂದ ರಾತ್ರಿವರೆಗೆ ಹೀಗೆ ಯೋಚನೆ ಮಾಡಿ. ಎದ್ದ ತಕ್ಷಣ ನಮಗೆ ಹಲ್ಲುಜ್ಜಲಿಕ್ಕೆ ಬೇಕು, ಸ್ನಾನ ಮಾಡಲಿಕ್ಕೆ ಬೇಕು. ಅದಕ್ಕೆ ಏನು ನಾವು ಕೊಳ್ಳದೆ ಮಾಡಬಹುದು ಅಂತ ಯೋಚನೆ ಮಾಡಿದಾಗ, ನಾವು ನನ್ನ ಇಷ್ಟೂ ಸಿದ್ಧ ವಸ್ತುಗಳ ಒಂದು ಪರಿಕ್ರಮ ಪ್ರಾರಂಭವಾದದ್ದು ಹಲ್ಲುಜ್ಜುವ ಪುಡಿಯಿಂದಲೇ. ಹಲ್ಲುಜ್ಜುವ ಪುಡಿಗೆ ನಾವು ನಮ್ಮ ತೋಟದಲ್ಲಿ ಸಿಕ್ಕುವಂತಹ ಒಂದು 50 ಅಂಶಗಳನ್ನು ಸೇರಿಸಿ ಹಲ್ಲುಜ್ಜುವ ಪುಡಿ ಮಾಡ್ತೀವಿ. ಹಾಗೆ ಮಾಡಿದರೆ ಎಷ್ಟು ಪ್ರತಿಯೊಬ್ಬನೂ ಸಹ ಹಲ್ಲುಜ್ಜುವ ಪುಡಿಯನ್ನು ತನಗಾಗಿ ತಾನು ಮಾಡಿದರೆ ಮತ್ತು ಸಾಬೂನನ್ನು ತಮಗಾಗಿ ತಾವು ಮಾಡಿದರೆ, ಅಂಟುವಾಳ, ಸೀಗೆಕಾಯಿ, ಬಾಗೆ ಅಥವಾ ಇದು ಶಾಂಪುಗೆ ಆಗುವಂತಹ ತುಂಬ ಸಸ್ಯಗಳಿದೆ. ಅವನ್ನೆಲ್ಲ ನಾವು ಬಳಸಿದ್ದಾದರೆ ಯಾವುದೇ ಹೊಳೆಗಳು, ನದಿಗಳು ಸಹ ಮಾಲಿನ್ಯವಾಗಿ ಇರುವುದಿಲ್ಲ. ಎಲ್ಲ ನೀರು ಸಹ ಶುದ್ಧ ಕುಡಿಯುವ ನೀರಾಗಿಯೇ ಇರ್ತಾ ಇತ್ತು. ಇದರಿಂದೆಲ್ಲ ಬಿಡುಗಡೆ ಪಡೆಯುವುದನ್ನು ಮೌಲ್ಯವರ್ಧನೆ ಅಂತೇಳಿ ನಾವು ಗಮನಿಸದೆ, ನಾವು ಒಂದು ಬಾಳೆಹಣ್ಣನ್ನೋ ಅಥವಾ ಮಾವಿನ ಹಣ್ಣನ್ನೋ ಅಥವಾ ಇನ್ಯಾವುದೋ ಒಂದು ಪ್ರಾಡಕ್ಟ್ ಮಾಡಿ ಪ್ಲಾಸ್ಟಿಕ್ಕಿನಲ್ಲಿ ಸೀಲು ಮಾಡಿ ಈ ಥರ ಕಳಿಸುವಂಥ ಒಂದು ಸ್ಥಿತಿ ಇದೆಯಲ್ಲ, ಇದು ಕೊನೆಯ ಅನಿವಾರ್ಯತೆ. ಪೇಟೆಯಲ್ಲಿ ಇನ್ನೂ ಇದಕ್ಕಿಂತಲೂ ಸಹ ಅಪಾಯಕಾರಿಯಾದ ಇದು ಮೌಲ್ಯವರ್ಧಿತ ಅನ್ನುವ ವಸ್ತುಗಳಿಗಿಂತ ಇದು ಉತ್ತಮ ಅಂತ ಹೊರತು, ಇದರಿಂದಾಗಿ ಮತ್ತೆ ಪುನಃ ರೈತ ಈಗ ನನಗೆ ಒಂದಷ್ಟು ಆರ್ಥಿಕ ಸಬಲೀಕರಣವನ್ನು ಇದು ಕೊಟ್ಟಿದೆ ಅನ್ನುವುದು ನಿಜವಾದರೂ ಸಹ ಇದು ಖಂಡಿತವಾಗಿ ಎಲ್ಲರೂ ಮಾಡಬೇಕಾದ ವಿಷಯ ಅಲ್ಲ. ಎಲ್ಲರೂ ಮಾಡಬೇಕಾದ ವಿಷಯ ಅವರವರಿಗೆ ಬೇಕಾದದ್ದನ್ನು ಅವರವರು ಬೆಳ್ಕೊಳ್ಳುವುದೇ ಇದೆ. ಸಾಬೂನಿಗೆ ಅಂಟ್ವಾಳ, ಸೀಗೆಕಾಯಿ ಇರುವುದರ ಜೊತೆಗೆ ನಾವೇ ಮನೆಯಲ್ಲಿ ನಮ್ಮ ಎಣ್ಣೆ, ಅದು ಕಡಲೆಕಾಯಿ ಎಣ್ಣೆ ಇರ್ಬೋದು, ಆ ಊರಿನಲ್ಲಿ ಹುಚ್ಚೆಳ್ಳೆಣ್ಣೆ ಇರ್ಬೋದು, ಸಾಸಿವೆ ಎಣ್ಣೆ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು, ಯಾವುದೇ ಎಣ್ಣೆಯಿಂದ ಮನೆಗೆ ಬೇಕಾದಷ್ಟು ಸಾಬೂನುಗಳನ್ನು ಮಾಡಿಕೊಳ್ಳಬಹುದು. ಸಾಬೂನಿನ ಒಂದಷ್ಟು ಅವಶ್ಯಕತೆ ಇದೆ, ಅದು ಮಾಡೋದು ತುಂಬ ಸುಲಭ ಇದೆ, ಯಾರಾದರೂ ಸಹ ಮಾಡಿಕೊಳ್ಳಬಹುದು. ಅದಕ್ಕೆ ಕಾಸ್ಟಿಕ್ ಸೋಡಾ ಒಂದನ್ನು ತಂದರೆ ಆಯಿತು, ಎಣ್ಣೆ ನಮ್ಮ ಹತ್ರ ಉಪಯೋಗಿಸಿ ಆಯಿತು. ಎಣ್ಣೆಗೂ ಕೂಡ ಕರೆದ ಎಣ್ಣೆಯನ್ನು ಮತ್ತೆ ಕರಿಯಲಿಕ್ಕೆ ಉಪಯೋಗಿಸದೇ ಇರುವುದು ಆರೋಗ್ಯಕರ. ಮತ್ತೆ ಅದೇ ಎಣ್ಣೆಯನ್ನು 10 ಸಲ ಬಳಸುವಂಥದ್ದು, ಆ ಎಣ್ಣೆಯನ್ನು ನಿರಂತರವಾಗಿ ಬಳಸುವಂಥದ್ದು ತುಂಬ ಅಪಾಯಕಾರಿ. ಕರೆದಿಟ್ಟ ಎಣ್ಣೆಯಲ್ಲೇ ನಮ್ಮ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಬೇಕಾದಂತಹ ಸಾಬೂನುಗಳನ್ನು ಮಾಡಿಕೊಳ್ಬಹುದು. ಇದು ಎಂಥ ಪೇಟೆ ಮನೆಗಳಲ್ಲಾದರೂ ಸಹ ಮಾಡಬೇಕಾದ ವಿಷಯವೇ. ಸಾಬೂನನ್ನು ಸ್ವಾವಲಂಬಿ ಯಾರಾದರೂ ಮಾಡಿಕೊಳ್ಬಹುದಾದಂಥ ವಿಷಯ. ಮಾಡಿಬಿಟ್ರೆ ಎಷ್ಟೊಂದು ಪ್ಯಾಕಿಂಗು, ಅಡ್ವರ್ಟೈಸ್ಮೆಂಟು, ಇನ್ನು ಹೆಸರಿಡಲಿಕ್ಕೆ ಆಗದಷ್ಟು ಸಾಬೂನುಗಳು ಇವತ್ತು ಮಾರ್ಕೆಟ್ನಲ್ಲಿ ಇದೆ. ಈ ಸ್ಥಿತಿಗೆ ನಾವು ಹೋಗಬೇಕಾಗೇ ಇಲ್ಲ. ಮೌಲ್ಯವರ್ಧನೆ ಅಂದರೆ ಆ ರೀತಿ. ಅಥವಾ ವಸ್ತುಗಳ ಮೌಲ್ಯವರ್ಧನೆ ಮಾಡುವುದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಮೌಲ್ಯವರ್ಧನೆ ಆಗಬೇಕು. ವ್ಯಕ್ತಿಗಳ ಮೌಲ್ಯವರ್ಧನೆ ಅಂದ್ರೆ ಎಂಥದ್ದು? ಸ್ವಾಭಿಮಾನ, ಸ್ವಾವಲಂಬಿ ಜೀವನ, ಸ್ವದೇಶಿ ಜೀವನವೇ. ಅದು ಆಗದೆ ಇದಕ್ಕೆ ಮೌಲ್ಯವರ್ಧನೆ ಅನ್ನುವಂತಹ ಹೆಸರೇ ಒಂದು ಇದು
ಆ ಅಪನಾಮ ಆಗುತ್ತದೆ ಅದು. ನಾವು ತಿನ್ನುವುದನ್ನು ನಾವು ಬೆಳೆಸಿ ಇದು ಅದನ್ನು ಮತ್ತೆ ಬಳಸಿದ್ರೆ ಅದು ನಿಜವಾದಂತಹ ಮೌಲ್ಯ ಬರ್ತದೆ. ನಮಗೆ ಬೇಡದ್ದನ್ನು ನಾವು ಉತ್ಪತ್ತಿ ಮಾಡಿ, ಇವತ್ತು ಹೇಗಾಗಿದೆ ಅಂದ್ರೆ ಪ್ರತಿಯೊಬ್ಬರೂ ಸಹ ತಮಗೆ ಬೇಡದ್ದನ್ನು ತಾವು ಉಪಯೋಗಿಸದೇ ಇರುವುದನ್ನು ಇದು ಉತ್ಪಾದಿಸಿ ಮಾರುವುದು ಅಂತ ಆಗಿದೆ. ಈಗ ತೆಂಗಿನಕಾಯಿಯೇ ಆಗಲಿ ತುಂಬಾ ಶ್ರೇಷ್ಠವಾದ ಫಲ ನಿಜ, ಆದರೆ ನಾವು ನಮ್ಗೆ ಎಷ್ಟು ಬಳಸ್ತಾ ಇದ್ದೇವೆ? ತೆಂಗಿನ ಎಣ್ಣೆ ತಿನ್ನಲಿಕ್ಕೆ ಯೋಗ್ಯತೆ ಇಲ್ಲ, ಕೊಬ್ಬರಿ ತಿನ್ನಲಿಕ್ಕೆ ನಮ್ಮ ಹಲ್ಲಿಗೆ ಶಕ್ತಿ ಇಲ್ಲ, ಆ ರುಚಿ ಚಾಕ್ಲೇಟ್ನ ರುಚಿಯ ಮುಂದೆ ನಮಗೆ ಸಾಕಾಗುವುದಿಲ್ಲ. ಪ್ರತಿದಿನವೂ ಸಹ ಮಕ್ಕಳನ್ನ ಸಂತೈಸಬೇಕು ಅಂತಾದ್ರೆ ಒಂದು ಚಾಕ್ಲೇಟ್ ಕೊಡಬೇಕು, ಇಲ್ಲದಾದ್ರೆ ಅವ್ರ ಕೈಗೆ ಮೊಬೈಲ್ ಕೊಡಬೇಕು. ಅವ್ರನ್ನ ಉಳಿದಂತೆ ನಾವು ಸಂತೋಷ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಒಂದು ದುಸ್ಥಿತಿಗೆ ಬಂದು ತಲುಪಿದ್ದೇವೆ. ಮತ್ತು ಈಗ ನಾನು ಮಾಡ್ತಾ ಇರುವ ಎಲ್ಲ ಉತ್ಪತ್ತಿಗಳು ಸಹ ಬಹುತೇಕವಾಗಿ ಪರಂಪರೆಯ ಜ್ಞಾನದ ಮುಂದುವರಿಕೆ ಹೊರತು ಇದರಲ್ಲಿ ಏನು ಈಗ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇತ್ಯಾದಿ ಯಾವುದನ್ನು ಸಹ ನಾವು ಬಳಸ್ತಾ ಇಲ್ಲ. ಇದರಿಂದಾಗಿ ನಮಗೆ ಸಾಕಷ್ಟು ಎಷ್ಟೋ ಸರ್ತಿ ಸಮಸ್ಯೆ ಆಗ್ತದೆ. ಈಗ ಉದಾಹರಣೆಗೆ ಈ ಜ್ಯೂಸ್ ಬಾಟ್ಲ್ ಇದೆ, ಎಲ್ಲ ಸಂದರ್ಭದಲ್ಲಿಯೂ ಬರ್ತದೆ ಅಂತಿಲ್ಲ, ಆದರೆ ಕೆಲವು ಸಂದರ್ಭದಲ್ಲಿ ಇದರ ಮೇಲೆ ಉಪ್ಪಿನಕಾಯಿ ಮೇಲೆ ಒಂದು ಫಂಗಸ್ ಲೇಯರ್ ಬರ್ತದೆ, ಹದಿ ಬರ್ತದೆ. ಹೀಗಿದ್ದದನ್ನು ನಾವಿವತ್ತು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಇಟ್ಕೊಂಡ ಅಂಗಡಿಯಲ್ಲಿ ಅದೊಂದು 4 ತಿಂಗಳಾಗುವಾಗ ಅಲ್ಲಿ ಒಂದು ಚೂರು ಫಂಗಸ್ ಲೇಯರ್ ಬಂದರೆ ಅಂಗಡಿಯವನು ರಿಜೆಕ್ಟ್ ಮಾಡ್ತಾನೆ. ಗ್ರಾಹಕ ಆದವನು ತನ್ನ ದುಡ್ಡಿಗೆ ಅವಮಾನ ಆಯಿತು ಅಂತ ಹೇಳಿ, ತನ್ನ ಹಕ್ಕಿಗೆ ಕುಂದಾಯಿತು ಅಂತ ಹೇಳಿ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸುವಂತಹ ದುಸ್ಥಿತಿ ಇದೆ. ಆದರೆ ಈ ಫಂಗಸ್ ನಿಂದ ದೋಷ ಇಲ್ಲ ಅನ್ನುವುದೇ ನಮ್ಮ ಜನಕ್ಕೆ, ವಿಜ್ಞಾನಿಕ ಜಗತ್ತಿಗೆ ಗೊತ್ತಿಲ್ಲ. ನೋಡಿ, ಅದಕ್ಕೆ ಇಲ್ಲೊಂದು ಬೋರ್ಡೆ ಹಾಕಿದ್ದೇನೆ ನಾನು, ನೀವು ಗಮನಿಸಬಹುದು ಅದನ್ನ. ಉಪ್ಪಿನಕಾಯಿಯ ಮೇಲೆ, ಜ್ಯೂಸ್ನ ಮೇಲೆ ಏನಾದ್ರೂ ಒಂದು ಫಂಗಲ್ ಲೇಯರ್ ಬಂದ್ರೆ ಒಳಗಿದ್ದೇನು ಹಾಳಾಗೋದಿಲ್ಲ, ಅದು ಫರ್ದರ್ ಆಕ್ಸಿಡೇಷನ್ ಅನ್ನ ತಪ್ಪಿಸಿ ಅದನ್ನ ಸಂರಕ್ಷಿಸಲಿಕ್ಕೆ ಇರುವಂತಹ ಪ್ರಾಕೃತಿಕ ವಿಧಾನವೇ ಆಗಿದೆ. ಅದನ್ನು ತೆಗೆದು ಉಪಯೋಗಿಸಬೇಕು ನಾವು. ಈಗ ಇಷ್ಟೆಲ್ಲ ಮಾಡಿದ್ರು ಸಹ ಈಗ ನಮ್ಮ ಸಿಹಿ ವಸ್ತುಗಳಿದೆ, ಸಿಹಿ ವಸ್ತುಗಳು ಇದೆ ಅಂದ ಮೇಲೆ ಅಲ್ಲಿಗೆ ಇರುವೆ ಬರುವುದು ಸ್ವಾಭಾವಿಕ. ಇರುವೆ ಅನ್ನುವ ಹೆಸರೇ ಅದು ಅದರ ಅಸ್ತಿತ್ವದ ಸಾಮರ್ಥ್ಯವನ್ನ ಸೇರುತ್ತೆ. ಅದು ಎಲ್ಲೆಲ್ಲೂ ಇರುವಂತಹದ್ದಾದ್ರಿಂದ ಅದು ಇರುವೆ. ಇಡೀ ಜೀವ ಜಗತ್ತಿನಲ್ಲಿ ಒಟ್ಟು ಇರುವೆಯ ತೂಕ 25%, ಉಳಿದ ಎಲ್ಲ ಜೀವಿಗಳದ್ದು ಮತ್ತೆ 75. ಇರುವೆಯಷ್ಟು ಅಗಾಧವಾಗಿ ಸಂಖ್ಯೆಯಲ್ಲಿಯೂ ಮತ್ತು ತೂಕದಲ್ಲಿಯೂ ಇನ್ನೊಂದು ಜೀವಿ ಇಲ್ಲ. ಆ ಜೀವಿ ಇಲ್ಲದ ಹಾಗೆ ಒಂದು ಸಿಹಿ ವಸ್ತುವನ್ನು ಸಂರಕ್ಷಿಸಬೇಕು ಅಂತಾದರೆ ನಾವು ಬಳಸುವಂತಹ ಅದು ಇರುವೆ ಬಾರದಂತಹ, ಇರುವೆ ಫ್ರೀ ಆದಂತಹ ಒಂದು ವಾತಾವರಣ ಮಾಡಬೇಕು ಅಂತಾದರೆ ಎಷ್ಟು ಕೆಮಿಕಲ್ ಪಾಯ್ಸನ್ ಅನ್ನು ನಾವು ಸುತ್ತ ಬಳಸಬೇಕು. ಅದರಿಂದ ಆರೋಗ್ಯ ಸಿದ್ಧಿಸ್ತದೆಯಾ? ಒಂದು ಇರುವೆ ಇದ್ರೆ ಏನಾಯ್ತು ಜ್ಯೂಸ್ನಲ್ಲಿ? ಅಕಸ್ಮಾತ್ ಇರುವೆಯನ್ನು ನಾವು ಬೇಕು ಅಂತಲೇನು ಹಾಕೋದಿಲ್ಲ, ಅದು ಸಿಹಿಗೆ ಆಕರ್ಷಣೀಯವಾಗಿ ಬಂದಿದೆ. ಆದರೆ ಒಂದು ಇರುವೆ ಏನಾದರೂ ಆ ಜ್ಯೂಸ್ ಬಾಟ್ಲಲ್ಲಿ ಕಂಡ್ರೆ ಆ ಗ್ರಾಹಕ ಎಷ್ಟು ತೀವ್ರವಾಗ್ತಾನೆ ಅಂದರೆ ಅವನ ಸಿಟ್ಟನ್ನು ಶಮನ ಮಾಡುವುದೇ ಒಬ್ಬ ಇದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡುವವನಿಗೆ ಸಮಸ್ಯೆ ಆಗಿಬಿಡ್ತದೆ. ಇದು ನಾವಿವತ್ತು ಗ್ರಾಹಕ ರಕ್ಷಣೆಗೆ ಎಲ್ಲ ರೀತಿಯ ಕಷ್ಟಗಳನ್ನು ಪಡ್ತಾ ಇದ್ದೇವೆ, ಸಂರಕ್ಷಣೆಯನ್ನು ಕೊಡ್ತಾ ಇದ್ದೇವೆ. ಗ್ರಾಹಕ ಮೊದಲ, ಉತ್ಪಾದಕ ಮೊದಲ ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲ. ಈಗ ಜ್ಯೂಸನ್ನು ಅವನು ದುಡ್ಡು ಕೊಟ್ಟು ಕೊಂಡಿದ್ದಾನೆ ನಿಜ, ಆದರೆ ಜ್ಯೂಸ್ ಉತ್ಪಾದನೆ ಮಾಡದೇ ಇದ್ರೆ ಅವ ಕೊಂಡುಕೊಳ್ಳುವುದು ಹೇಗೆ? ಅವನೇ ಮಾಡಬೇಕಾದ ಕೆಲಸ. ಒಬ್ಬ ಗ್ರಾಹಕ ಜ್ಯೂಸನ್ನು ಅವನೇ ಮಾಡಬೇಕಾಗಿತ್ತು. ಅವನ ಸೋಮಾರಿತನವನ್ನು ಪೋಷಿಸುವುದಕ್ಕಾಗಿ ಇನ್ನೊಬ್ಬ ಮಾಡಿದ್ದಾನೆ, ಅವನು ದುಡ್ಡು ಕೊಟ್ಟು ಕೊಂಡುಕೊಂಡಿದ್ದಾನೆ. ಹಾಗಾದ್ರೆ ಉತ್ಪಾದಕನಿಗೆ ಸಹ ಅಲ್ಲಿ ಒಂದು ಮಹತ್ವ ಇಲ್ಲವಾ? ಅವನ ಲಾಭ ನಷ್ಟಗಳನ್ನ ಪರಿಗಣಿಸುವ ಯಾರು? ಈ ಉತ್ಪಾದಕ ಒಬ್ಬ ರೈತ ಆಗಿದ್ದಾನೆ ಅಥವಾ ಒಬ್ಬ ಕಾರ್ಖಾನೆಯ ಮಾಲೀಕ ಆಗಿದ್ದಾನೆ ಅನ್ನುವುದು ಸಹ ಮತ್ತೆ ಇದು ಗೌಣವೇ. ನಿಜವಾದ ಉತ್ಪಾದಕ ಭೂಮಿ, ಪ್ರಕೃತಿ. ಈ ಎಲ್ಲ ರೀತಿಯ ಆಹಾರದ ಅಗತ್ಯದ ಐಷಾರಾಮದ ಉತ್ಪಾದಕವಾದ ಭೂಮಿಗೆ ನಾವು ಕೊಡುವ ಗೌರವ ಎಷ್ಟು? ನಾವೆಲ್ಲ ಗ್ರಾಹಕರಾಗಿ ಭೂಮಿಯನ್ನ ಮಾಡ್ತಾ ಇರುವ ಶೋಷಣೆ ಎಷ್ಟು? ಇದನ್ನು ನಾವು ಪರಿಗಣಿಸಿದ್ದೇವೆ. ಇದನ್ನೆಲ್ಲ ಪರಿಗಣಿಸದೆ ಮೌಲ್ಯವರ್ಧನೆ ಅನ್ನುವ ಶಬ್ದವನ್ನೇ ನಾವು ಅಪಮೌಲ್ಯಗೊಳಿಸ್ತಾ ಇದ್ದೀವಿ.